ಹಾಯ್ ಯುವರ್ಸ್, ವೆಲ್ಕಮ್ ಟು ಬಸವೈಟಿ ಮಾನ್ವಿ. ಸೊ ಇವತ್ತಿನ ಕ್ಲಾಸ್ ನಂಬರ್ 9 ಅಲ್ಲಿ ನಾವು ಕ್ಯಾಶ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಬಂದುಬಿಟ್ಟು ಮೊದಲೇ ಕ್ಯಾಶ್ ಟ್ರಾನ್ಸಾಕ್ಷನ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಓಕೆ ಯುವರ್ಸ್, ಟ್ಯಾಲಿ ಅನ್ನೋ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ ಸಮೇತ ನಾವು ಟ್ಯಾಲಿ ಒಳಗಡೆ ಎಂಟ್ರಿ ಮಾಡೋಣ. ಓಕೆ ಯುವರ್ಸ್, ಟ್ಯಾಲಿಯನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಂಪ್ನಿ ಕ್ರಿಯೇಟ್ ಮಾಡಬೇಕು ಈಗ. ಸೊ ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ Alt F3 ಪ್ರೆಸ್ ಮಾಡಬೇಕು. ಸೊ ಕ್ರಿಯೇಟ್ ಕಂಪ್ನಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಕಂಪ್ನಿ ಓನರ್ ಹೆಸರಲ್ಲೇ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಮಿಸ್ಟರ್ ಗೋಪಾಲ್. ಅಡ್ರೆಸ್ ಬಂದ್ಬಿಟ್ಟು ಬಸವ ITI ಮಾನ್ವಿ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ನಮ್ಮ ಇದು ಕಾಲೇಜ್ ಅಡ್ರೆಸ್. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕ. ಸೊ ನೀವು ಪಿನ್ ಕೋಡ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಗೊತ್ತಿದ್ದು ನೀವೆಲ್ಲ ಹಾಕ್ಬೋದು. ನಾನು ಅದು ಯಾವುದೇ ರೀತಿ ಎಂಟ್ರಿ ಮಾಡಲಾರ್ದು ನಾನು ಡೈರೆಕ್ಟಾಗಿ Ctrl+A ಅಂತ ಕೀಬೋರ್ಡಲ್ಲಿ ಟೈಪ್ ಮಾಡ್ತೀನಿ. ಪ್ರೆಸ್ ಮಾಡೋದ್ರಿಂದ ಅದು ಆಟೋಮೆಟಿಕ್ ಆಗಿ ಸೇವ್ ಅನ್ನೋದು ಆಗ್ತದೆ. ಓಕೆ ವರ್ಸ್, ಇಲ್ಲಿ ನೋಡಿ ಮಿಸ್ಟರ್ ಗೋಪಾಲ್ ಅನ್ನೋರ ಹೆಸರಲ್ಲಿ ಕಂಪ್ನಿ ಕ್ರಿಯೇಟ್ ಆಗಿದೆ. ಸೊ ಅದು ಯಾವುದು ಪ್ರೆಸೆಂಟ್ ಇದೆ ಅದು ಬೋಲ್ಡ್ ಆಗಿ ನಿಮಗೆ ತೋರಿಸುತ್ತೆ. ಓಕೆ ವರ್ಸ್, ಈಗ ನೀವು ಏನು ಮಾಡಿ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕಾಗ್ತದ, ಮಿಸ್ಟರ್ ಗೋಪಾಲ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 1,25,000 ಮತ್ತು ಹಿ ಓಪನ್ಡ್ ನ್ಯೂ ಬ್ಯಾಂಕ್ SBI ಬ್ಯಾಂಕ್ ಅಕೌಂಟಲ್ಲಿ. ಸೊ ಈ ರೀತಿಯಿಂದೆಲ್ಲ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಇಲ್ಲಿ ನಾನು ಕೊಟ್ಟಿದ್ದೀನಿ. ಇದನ್ನ ನಾವು ಲೆಡ್ಜಸ್ ಆಗಿ ನಾವು ಕ್ರಿಯೇಟ್ ಮಾಡೋಣ. ಓಕೆ, ಫಸ್ಟ್ ಒನ್ ಏನು, ಮಿಸ್ಟರ್ ಗೋಪಾಲ್ ಅಂತ ಹೇಳ್ಬಿಟ್ಟು ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡೋಣ. ಸೊ ಲೆಡ್ಜರ್ ನೇಮ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕಾಗ್ತದೆ ಅಂತಂದರೆ ಗೇಟ್ವೇ ಆಫ್ ಟ್ಯಾಲಿ, ಅಕೌಂಟ್ಸ್ ಇನ್ಫೋ, ಲೆಡ್ಜರ್ಸ್. ಸೊ ಸಿಂಗಲ್ ಲೆಡ್ಜರ್ ಅಂತಿದೆ, ಮಲ್ಟಿಪಲ್ ಲೆಡ್ಜರ್ಸ್ ಅಂತಿದೆ. ಸಿಂಗಲ್ ಲೆಡ್ಜರ್ ಕ್ರಿಯೇಟ್ ಮಾಡ್ಬೋದು, ಮಲ್ಟಿಪಲ್ ಲೆಡ್ಜರ್ಸ್ನಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಡಿಸ್ಪ್ಲೇ ಅಂದರೆ ನಾವು ಚೆಕ್ ಮಾಡ್ಬೋದು, ಅಂದರೆ ಕ್ರಿಯೇಟ್ ಮಾಡಿರೋದು ನಾವು ಚೆಕ್ ಮಾಡ್ಬೋದು. ಆಲ್ಟರ್ ಅಂತಂದರೆ ನಾವು ಏನಾದರೂ ಮಿಸ್ಟೇಕ್ ಮಾಡಿರ್ತೀವಲ್ಲ ಅದರ ಆಲ್ಟರ್ ಮಾಡೋದಕ್ಕೆ ನಾವು ಆಲ್ಟರ್ನ ಯೂಸ್ ಮಾಡ್ತೀವಿ. ಸೊ ಮಾಡಿಫಿಕೇಶನ್ ಮಾಡೋದಕ್ಕೆ ನಾವು ಆಲ್ಟರ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಮಲ್ಟಿಪಲ್ ಲೆಡ್ಜರ್ಸಲ್ಲಿ ನಾನು ಏನು ಮಾಡ್ತಿದ್ದೀನಿ, ಕ್ರಿಯೇಟ್ ಅಂತ ತೊಗೊಳ್ತೀನಿ. ಕ್ರಿಯೇಟ್ ಅಂತ ತೊಗೊಂಡ ತಕ್ಷಣ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಲಿಸ್ಟ್ ಆಫ್ ಗ್ರೂಪ್ಸ್ ಅಂತ ಬಂತಲ್ವಾ, ಈ ಲಿಸ್ಟ್ ಆಫ್ ಗ್ರೂಪ್ಸಲ್ಲಿ ನಾವು ಆಲ್ ಐಟಮ್ಸ್ ಅಂತೇಳಿ ನಾವು ತೊಗೊಳ್ಬೇಕಾಗ್ತದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಅಂತ ಪ್ರೆಸ್ ಮಾಡಿ. ಸೊ ಈಗ ಫಸ್ಟ್ ಒನ್ ಏನಿದೆ, ಮಿಸ್ಟರ್ ಗೋಪಾಲ್ ಅಂತ ಹೇಳ್ಬಿಟ್ಟು ಲೆಡ್ಜರ್ ನೇಮ್ ಸೊ ಕ್ರಿಯೇಟ್ ಮಾಡ್ತಿದ್ದೀನಿ. ಇವರು ಓನರ್ ಆಗಿರೋದ್ರಿಂದ ಇವರು ಕ್ಯಾಪಿಟಲ್ ಅಕೌಂಟ್ ಅಂತ ನಾವು ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಓಪನ್ ನ್ಯೂ ಬ್ಯಾಂಕ್ ಅಕೌಂಟ್ SBI ವಿತ್ ಓಪನಿಂಗ್ ಬ್ಯಾಲೆನ್ಸ್ 75,000 rupees. ಸೊ SBI ಬ್ಯಾಂಕಲ್ಲಿ ಅಕೌಂಟ್ ಅನ್ನೋದು ಓಪನ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ನಾವು ಅಪ್ಲೈ ಮಾಡಬೇಕಾಗ್ತದೆ. ಅಂಡರ್ ಗ್ರೂಪಲ್ಲಿ ಇಲ್ಲಿ ಅಮೌಂಟ್ ಬಂದುಬಿಟ್ಟು 75,000 ಅಂತೇಳಿ ಹಾಕಬೇಕಾಗ್ತದೆ. ಯಾಕಂದರೆ ಅಲ್ಲಿ ಏನಂತ ಹೇಳಿದ ನನಗೆ, ಸೊ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು 75,000 ರೂಪಾಯಿ ಆಗ್ತಾ ಇರೋದ್ರಿಂದ ಇಲ್ಲಿ 75,000 ರೂಪಾಯಿ ಅಂತ ಹೇಳ್ಬಿಟ್ಟು ಓಪನಿಂಗ್ ಬ್ಯಾಲೆನ್ಸಲ್ಲಿ ಈ ಲೆಡ್ಜರಲ್ಲಿ ನಾವು ಹಾಕ್ಬೇಕಾಗ್ತದೆ. ಓಕೆ ವರ್ಸ್, ನೆಕ್ಸ್ಟ್ ಬಂದುಬಿಟ್ಟು ಸೊ ಇಲ್ಲಿ ಕಂಪ್ಯೂಟರ್ ಪರ್ಚೇಸ್ಡ್ ಥ್ರೂ ಬ್ಯಾಂಕ್ ಅಂತಿದೆ ಅಲ್ವಾ, ಕಂಪ್ಯೂಟರ್ ಅಂತ ಹೇಳ್ಬಿಟ್ಟು ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡ್ಕೊಳ್ರಿ. ಸೊ ಪರ್ಚೇಸ್ ಮಾಡ್ತಿರೋದ್ರಿಂದ ಇಲ್ಲಿ ನಾವು ಆಫೀಸ್ ಸಲುವಾಗಿ ತೊಗೊಳ್ತಾ ಇದ್ದಾನೆ ಕಂಪ್ಯೂಟರ್ ಅನ್ನೋದು, ಹಾಗಾಗಿ ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಂತ ಹೇಳ್ಬಿಟ್ಟು ನಾವು ಅಸೈನ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ಪರ್ಚೇಸ್ಡ್ ಅಂತಿದೆ, ಮೊಬೈಲ್ ಪರ್ಚೇಸ್ಡ್ ಆಫೀಸ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದಾನೆ. ಸೊ ಹಂಗಾಗಿ ಇಲ್ಲಿ ನಾವು ಫಿಕ್ಸ್ಡ್ ಅಸೆಟ್ ಅಂತೇಳಿ ನಾವು ಅಪ್ಲೈ ಮಾಡಬೇಕಾಗ್ತದೆ ಗ್ರೂಪಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ರೆಂಟ್ ಪೇಯ್ಡ್ ಅಂತಿದೆ ಅಲ್ವಾ, ಸೊ ರೆಂಟ್ ಪೇಯ್ಡ್ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಿದೆ ನೋಡಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ತಗೊಳ್ಳಿ. ನೆಕ್ಸ್ಟು ರೆಂಟ್ ಪೇಯ್ಡ್ ಆದಮೇಲೆ ಸ್ಯಾಲ್ರಿ ಪೇಯ್ಡ್ ಅಂತಿದೆ, ಸ್ಯಾಲ್ರಿ ಪೇಯ್ಡ್. ಸೊ ಇದನ್ನು ಅಷ್ಟೇ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಸೊ ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಡೊನೇಷನ್ ರಿಸೀವ್ಡ್ ಅಂತಿದೆ, ಡೊನೇಷನ್ ರಿಸೀವ್ಡ್. ಸೊ ಶಾರ್ಟ್ಕಟಲ್ಲಿ ಹಾಕಿದ್ದೀನಿ ಇಂಡೈರೆಕ್ಟ್ ಇನ್ಕಮ್. ಸೊ ರಿಸೀವ್ ಅಂದ ತಕ್ಷಣ ನಮ್ಗೆ ಏನಾಗ್ತದೆ, ಇನ್ಕಮ್ ಅನ್ನೋದು ಆಗ್ತದೆ. ಹಂಗಾಗಿ ನಾವು ಇಂಡೈರೆಕ್ಟ್ ಇನ್ಕಮ್ ಅಂತ ಹೇಳ್ಬಿಟ್ಟು ಅಂಡರ್ ಗ್ರೂಪಲ್ಲಿ ನಾವು ತೊಗೊಳ್ಬೇಕಾಗ್ತದೆ. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಅಂತಿದೆ, ಕಮಿಷನ್ ಒಂದು ರಿಸೀವ್ ಆಗ್ತಾ ಇದೆ. ಸೊ ಇದು ರಿಸೀವ್ ಅಂದರೆ ಇಂಡೈರೆಕ್ಟ್ ಇನ್ಕಮ್ ಅಂತ ಆಗಬೇಕು. ನೆಕ್ಸ್ಟ್ ಬಂದುಬಿಟ್ಟು ಪ್ರಿಂಟರ್ ಪರ್ಚೇಸ್ಡ್, ಪ್ರಿಂಟರ್ ನಾನು ಪರ್ಚೇಸ್ ಮಾಡ್ತಾನೆ ಆಫೀಸ್ ಪರ್ಪಸ್ಗೆ, ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಂತೇಳಿ ನಾವು ಅಸೈನ್ ಮಾಡಬೇಕಾಗ್ತದೆ ಗ್ರೂಪಲ್ಲಿ. ನೆಕ್ಸ್ಟ್ ಪೆಟ್ಟಿ ಎಕ್ಸ್ಪೆನ್ಸಸ್, ಪೆಟ್ಟಿ ಎಕ್ಸ್ಪೆನ್ಸಸ್ ಅಂದರೆ ಚಿಲ್ಲರ್ ಖರ್ಚು ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಅದಕ್ಕೆ ಪೆಟ್ಟಿ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತೇಳಿ ಹಾಕಬೇಕಾಗ್ತದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಬ್ಯಾಂಕ್ ಅದ,
ಇಂಟ್ರೆಸ್ಟ್ ಪೇಡ್ ಆಗ್ತಾಯಿದೆ, ಅದು ಬ್ಯಾಂಕ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಬ್ಯಾಂಕ್ ಮುಖಾಂತರ ಮಾಡ್ತಾ ಇದ್ದಾರೆ. ನಾವು ಅಕೌಂಟಿಂಗ್ ವೋಚರ್ಲಿ ಯಾವ ರೀತಿ ಎಂಟ್ರಿ ಮಾಡ್ಬೇಕು ಅನ್ನೋದು ನೋಡೋಣ. ಈಗ ನಾವು ಸದ್ಯಕ್ಕೆ ನೇಮ್ ಆಫ್ ದಿ ಲೆಡ್ಜರ್ ಒಳಗಡೆ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡೋಣ. ಇಂಟ್ರೆಸ್ಟ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್ ಅಲ್ವಾ, ಇಂಟ್ರೆಸ್ಟ್ ರಿಸೀವ್ಡು ನೋಡೋಣ. ಇಲ್ಲಿ ಪೆಟ್ಟಿ ಎಕ್ಸ್ಪೆನ್ಸಸ್ ಆದಮೇಲೆ ಪೆಟ್ಟಿ ಎಕ್ಸ್ಪೆನ್ಸ್ ಇಂಟ್ರೆಸ್ಟ್ ಪೇಡ್ ಅಂತಿದೆ. ಇಂಟ್ರೆಸ್ಟ್ ಪೇಡ್ ಅಂತ ನೀವು ಆಗಬೇಕಾಗ್ತದ. ಪೇಡ್ ಅಂದರೆ ಎಕ್ಸ್ಪೆನ್ಸಸ್ ಆಗ್ತಿರೋದ್ರಿಂದ ಸೊ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಾವು ತೊಗೊಳ್ಬೇಕಾಗ್ತದ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಇದೆಯಲ್ಲ, ಇಂಟ್ರೆಸ್ಟ್ ರಿಸೀವ್ಡ್ ಇದು ಇಂಡೈರೆಕ್ಟ್ ಇನ್ಕಮ್ ಅಂತೇಳಿ ನಮಗೆ ಅಮೌಂಟ್ ಅನ್ನೋದು ಬರ್ತಾ ಇರೋದ್ರಿಂದ ಇಂಡೈರೆಕ್ಟ್ ಇನ್ಕಮ್ ಅಂತ ಆಗಬೇಕಾಗ್ತದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ವಾಸ್ ಸೋಲ್ಡ್ 50% ಪ್ರಾಫಿಟ್ ಅಂತಿದೆಯಲ್ಲ. ಸೊ ಇಲ್ಲಿ ತೊಗೊಂಡಿರೋ ಮೊಬೈಲ್ ಎಷ್ಟಿದೆ, 10,000 ಇದೆ. ಅವ್ರು ಏನು ಮಾಡ್ತಿದ್ದಾರೆ, ಮೊಬೈಲ್ನ ತೊಗೊಂಡಿರೋ ರೇಟ್ ಅಲ್ಲದೆ 50% ಪ್ರಾಫಿಟ್ಗೋಸ್ಕರ ಮತ್ತೆ ಸೇಲ್ ಅನ್ನೋದು ಮಾಡ್ತಿದ್ದಾರೆ. ಹಂಗಾಗಿ ನಮಗೆ ಈ 10,000 50,000 50% ಅಂತ ಪ್ರಾಫಿಟ್ ತೊಗೊಂಡು ಸೇರಿದಾಗ ನಮಗೆ 15,000 ರುಪೀಸ್ ಅಮೌಂಟ್ ಅನ್ನೋದು ಆಗ್ತದೆ. ಸೊ ಇದು ಅಕೌಂಟಿಂಗ್ ವೋಚರ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ವಿತ್ ಕ್ಯಾಲ್ಕುಲೇಟರ್ ಸಮೇತ ಮಾಡಿ ನಾವು ನೋಡೋಣ. ಓಕೆ ವ್ಯೂವರ್ಸ್, ಸೊ ಇದು ನಾವು ಲೆಡ್ಜರ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಂಡ್ವಿ. ನಮಗೆ ಇಲ್ಲಿ ಬಂದ್ಬಿಟ್ಟು ಎಷ್ಟು ಲೆಡ್ಜರ್ಸ್ ಕ್ರಿಯೇಟ್ ಮಾಡ್ಕೊಂಡ್ವಿ, 12 ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ ಅಂತ ಮಾಡಿ ಈಗ ನೀವು ಚೆಕ್ ಮಾಡ್ಬೋದು. ಡಿಸ್ಪ್ಲೇ ಅಂತ ಹೋಗಿ ಚೆಕ್ ಮಾಡ್ಕೊಳ್ಳಿ, ಆಲ್ ಐಟಮ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು 12 ಲೆಡ್ಜರ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ, ಆದರೆ ಇಲ್ಲಿ ನಮಗೆ 2 ಲೆಡ್ಜರ್ಸ್ ಅನ್ನೋದು ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಸೊ ಆ 2 ಲೆಡ್ಜರ್ಸ್ ಯಾವಪ್ಪ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅನ್ನೋದು ಆಟೋಮೆಟಿಕ್ ಆ್ಯಡ್ ಆಗ್ತದೆ. ನೆಕ್ಸ್ಟು ಕ್ಯಾಶ್ ಅನ್ನೋದು ಅದು ಆಟೋಮೆಟಿಕ್ ಆ್ಯಡ್ ಆಗ್ತದೆ. ಓಕೆ ವ್ಯೂವರ್ಸ್, ಈ ರೀತಿಯಿಂದ ಅದು ನೀವು ಪ್ರಾಬ್ಲಮಲ್ಲಿ ಕ್ರಿಯೇಟ್ ಮಾಡಿದಾಗ ಲೆಡ್ಜರ್ಸ್ ಕ್ರಿಯೇಟ್ ಮಾಡಿದಾಗ ಅದು ಆಟೋಮೆಟಿಕಲ್ಲ ಆ್ಯಡ್ ಆಗ್ತದೆ. ಓಕೆ ವ್ಯೂವರ್ಸ್, ಸೊ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಸೊ ಡಿಸ್ಪ್ಲೇ ಅಂದರೆ ಏನು ಮೀನಿಂಗ್ ಅಂದರೆ ಜಸ್ಟ್ ನೋಡ್ಬೋದು. ಎಡಿಷನ್ ಅಂದರೆ ಆಲ್ಟರ್ ಮಾಡೋಕ್ಕಾಗಲ್ಲ, ಅಂದರೆ ಚೇಂಜಸ್ ಎಡಿಷನ್ ಮಾಡೋದು ಮಾಡಿಫಿಕೇಶನ್ ಮಾಡೋದು ಆಗೋದಿಲ್ಲ. ಎಸ್ಕೇಪನ್ನು ಮಾಡ್ಕೊಳ್ಳಿ. ಎಸ್ಕೇಪ್ ಮಾಡಿಕೊಂಡು ನೆಕ್ಸ್ಟ್ ಅಕೌಂಟಿಂಗ್ ವೋಚರ್ ಅಂತ ಇದು ತೊಗೊಳ್ಬೇಕು. ತೊಗೊಂಡಾದ ನಂತರ ಇಲ್ಲಿ ನಾವು ಮಿಸ್ಟರ್ ಗೋಪಾಲ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 1,25,000 ಇದೆ ಅಲ್ವಾ. ಸೊ ಗೋಪಾಲನವ್ರು ಏನು ಮಾಡ್ತಿದ್ದಾರೆ, ಬಿಸ್ನೆಸ್ಗೆ ಅಮೌಂಟನ್ನು ತೊಗೊಂಬರ್ತಿರೋದ್ರಿಂದ ನಮಗೆ ಇಲ್ಲಿ ಕ್ಯಾಶ್ ಅಂತ ನಾವು ಅಪ್ಲೈ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ಒಂದು ಬಂದು ಎಷ್ಟಿದೆ ಅಮೌಂಟ್ ನೋಡಿ, ಅವ್ರ ಹೆಸರಲ್ಲೇ ತೊಗೊಳ್ಬೇಕಾಗ್ತದೆ. ಸ್ಪೇಸ್ ಬರ್ ಕ್ಲಿಕ್ ಮಾಡಿದಾಗ ನಮಗೆ ಲಿಸ್ಟ್ ಆಫ್ ಅಕೌಂಟ್ಸ್ ಅಂತೇಳಿ ಡೀಟೇಲ್ಸ್ ಆಗಿ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, 1,25,000. ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ಸೊ ರಿಸಿಪ್ಟ್ ಈ ಓಪನ್ ನ್ಯೂ ಬ್ಯಾಂಕ್ ಅಕೌಂಟ್ SBI ವಿತ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನೋದು ನಾವೇನು ಮಾಡಿದ್ವಿ, ಲೆಡ್ಜರ್ಸ್ ಕ್ರಿಯೇಟ್ ಮಾಡಬೇಕಾದಾಗ ನಾವು ಅಲ್ಲೇ ಅಮೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನೋದು ಹಾಕಿದ್ವಿ. ಇದನ್ನ ಅಕೌಂಟಿಂಗ್ ವೋಚರ್ಲಿ ಎಂಟ್ರಿ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ ವ್ಯೂವರ್ಸ್, ಸೊ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕಂಪ್ಯೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ ಅಂತಿದೆ. ಕಂಪ್ಯೂಟರ್ ಒಂದು ಪರ್ಚೇಸ್ ಮಾಡ್ತಿದ್ದಾರೆ ಯಾವ್ದ್ರ ಮುಖಾಂತರ, ಬ್ಯಾಂಕ್ ಮುಖಾಂತರ. ಸೊ ಬ್ಯಾಂಕ್ ಮುಖಾಂತರ ಪರ್ಚೇಸ್ ಮಾಡ್ತಿದ್ರೆ ನಮಗೆ ಪೇಮೆಂಟ್ ಅನ್ನೋದು ಆಗ್ತಿರೋದು FI ಅಂತ ತೊಗೊಳ್ಬೇಕಾಗ್ತದೆ. ಬ್ಯಾಂಕ್ ಯಾವುದು, SBI ಬ್ಯಾಂಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಯಾವುದು, ಕಂಪ್ಯೂಟರ್ ಏನಿದೆ ಇಲ್ಲಿ, ಕಂಪ್ಯೂಟರ್ ಪರ್ಚೇಸ್ ಥ್ರೂ ಬ್ಯಾಂಕ್ ಅಂತ ಆಯಿತು. 25,000 ರುಪೀಸ್ ಅಮೌಂಟ್ ಇದೆ. ಎಷ್ಟು, ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ, ಇಲ್ಲಿ ಬ್ಯಾಂಕಿನ ಮುಖಾಂತರ ಪೇಮೆಂಟ್ ಅನ್ನೋದು ನಾನು ಮಾಡ್ತಾ ಇದ್ದೀನಿ. ಯಾವ ಬ್ಯಾಂಕು, SBI ಬ್ಯಾಂಕ್ ಅನ್ನೋದು. SBI ಬ್ಯಾಂಕ್ನಾಗ ಎಷ್ಟಿದೆ, 75,000 ಇದೆ. ಇಲ್ಲಿ ನೋಡಿ 25,000 ಎಂಟರ್ ಮಾಡಿದ ತಕ್ಷಣಕ್ಕೆ ನೋಡಿ ಎಷ್ಟಾಗುತ್ತೆ ಬ್ಯಾಲೆನ್ಸ್ ಅನ್ನೋದು ಎಷ್ಟು ಹೋಯ್ತು ನೋಡಿ, ಇಲ್ಲಿ 50,000 ರುಪೀಸ್ ಅನ್ನೋದು ಉಳ್ಕೊಳ್ತು. ಇಲ್ಲಿ ಕಂಪ್ಯೂಟರ್ ಅನ್ನೋದು ಎಷ್ಟು ಹೋಯ್ತು, 25,000 ಅನ್ನೋದು ಎಕ್ಸ್ಪೆನ್ಸ್ ಅಂದರೆ ಪೇಮೆಂಟ್ ಅನ್ನೋದು ಆಯಿತು. ಅದು ಬ್ಯಾಂಕ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಕ್ಯಾಶ್ ಆದರೆ ಕ್ಯಾಶ್ ಅಂತ ತೊಗೊಳ್ಬೇಕು, ಬ್ಯಾಂಕ್ ಆದರೆ ಬ್ಯಾಂಕ್ ಅಂತ ತೊಗೊಳ್ಬೇಕು. ಓಕೆ ವರ್ಸ್, ಸೊ ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ ಅಂತ ಹೇಳ್ಬಿಟ್ಟು ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಮೊಬೈಲ್ ಪರ್ಚೇಜರ್ ಅಂತಿದೆಯಲ್ವಾ, ಮೊಬೈಲ್ ಪರ್ಚೇಜರು ಕ್ಯಾಶ್ ಅಂತ ತೊಗೊಳ್ಬೇಕಾಗ್ತದೆ. ಅಲ್ಲಿ ಬ್ಯಾಂಕ್ ನೇಮ್ ಯಾವುದೇ ರೀತಿ ಬಂದಿಲ್ಲ, ಹಾಗಾಗಿ ನೀವು ಕ್ಯಾಶ್ ಅಂತ ತೊಗೊಳ್ಬೇಕಾಗ್ತದೆ. ಸೊ ಮೊಬೈಲ್ ಎಷ್ಟಿದೆ, ಮೊಬೈಲ್ 10,000. ಎಕ್ಸೆಪ್ಟ್ ಎಸ್ ಆರ್ ನೋ. ರೆಂಟ್ ಪೇಡ್ ಥ್ರೂ ಬ್ಯಾಂಕ್. ಸೊ ರೆಂಟ್ ಒಂದು ಪೇಮೆಂಟ್ ಆಗ್ತಾ ಇರೋದ್ರಿಂದ ಯಾವುದ್ರ ಮುಖಾಂತರ, ಬ್ಯಾಂಕ್ ಮುಖಾಂತರ. ಇಲ್ಲಿ SBI ಅಂತ ತೊಗೊಳ್ಳಿ, ರೆಂಟ್ ಪೇಡ್ ಅಂತ ತೊಗೊಳ್ಳಿ. ಎಷ್ಟಿದೆ ರೆಂಟ್ ಪೇಡ್ ನೋಡಿ, 15,000. ನೆಕ್ಸ್ಟ್ ಸ್ಯಾಲ್ರಿ ಪೇಡ್ ಥ್ರೂ ಬ್ಯಾಂಕ್, ಪೇಮೆಂಟ್ ಅನ್ನು ಆಗ್ತಾ ಇರೋದ್ರಿಂದ SBI ಬ್ಯಾಂಕ್ ಮುಖಾಂತರ ಆಗ್ತಾ ಇದ್ದು ಬ್ಯಾಂಕ್ ಅಂತ ಬಂದಿದೆ ನೋಡಿ, ಬ್ಯಾಂಕ್ ಅಂತ ಬಂದಿದೆ ನೋಡಿ, ಸ್ಯಾಲ್ರಿ ಪೇಡ್ ಥ್ರೂ ಬ್ಯಾಂಕ್ ಅಂತ. ಎಷ್ಟಿದೆ ಅಮೌಂಟು, 22,000.
ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್. ಸೊ ಡೊನೇಷನ್ ಅಂದ್ರೆ ರಿಸೀವ್ ಆಗ್ತಾ ಇರೋದ್ರಿಂದ F6 ಅಲ್ಲಿ ಹಾಕ್ಬೇಕಾಗ್ತದ. ಸೊ ಕ್ಯಾಶ್ ಅಲ್ವಾ, ಕ್ಯಾಶ್ ಅಂತ ತೊಗೊಳ್ಬೇಕು. ಸೊ ಡೊನೇಷನ್ ರಿಸೀವ್ಡ್ ಅಂತಿದೆ ನೋಡಿ 15,000. ಸೊ ಡೊನೇಷನ್ ರಿಸೀವ್ಡ್ ಎಷ್ಟಿದೆ 15,000. ಸೊ ಓಕೆ. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಥ್ರೂ ಬ್ಯಾಂಕ್. ಸೊ ಬ್ಯಾಂಕ್ ಮುಖಾಂತರ ಕಮಿಷನ್ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಯಾವ ಬ್ಯಾಂಕು? SBI ಬ್ಯಾಂಕ್ ಮುಖಾಂತರ ನಾವು ಕಮಿಷನ್ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಕಮಿಷನ್ ರಿಸೀವ್ಡ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟಿದೆ ಅಮೌಂಟು? 10,500. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಕಮಿಷನ್ ರಿಸೀವ್ಡ್ ಆಯಿತು. ಪ್ರಿಂಟರ್ ಪರ್ಚೇಸ್ಡ್. ಪ್ರಿಂಟರ್ ಪರ್ಚೇಸ್ ಮಾಡ್ತಾ ಇದೀವಪ್ಪ ಅಂದರೆ ಪೇಮೆಂಟ್ ಅನ್ನೋದಾಗ್ತದೆ. ಸೊ F5 ಮಾಡಿ ಪೇಮೆಂಟ್ ಆಪ್ಷನ್ ಹತ್ರ ಬರುತ್ತೆ. ಸೊ ಎಷ್ಟಿದೆ? 20,000 ಇದೆ. ಇದು ಕ್ಯಾಶ್ ಮುಖಾಂತರ ಟ್ರಾನ್ಸಾಕ್ಷನ್ ಆಗ್ತದೆ. ಪ್ರಿಂಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರಿಂಟರ್ ಎಷ್ಟಿದೆ? 20,000. ನೆಕ್ಸ್ಟ್ ಬಂದ್ಬಿಟ್ಟು ಪೆಟ್ಟಿ ಎಕ್ಸ್ಪೆನ್ಸಸ್ ಅಂತಿದೆ ಅಲ್ವಾ, ಚಿಲ್ಲರೆ ಖರ್ಚು ಎಕ್ಸ್ಪೆನ್ಸಸ್ ಆಗ್ತಾ ಇರೋದ್ರಿಂದ ಇಲ್ಲಿ ಕ್ಯಾಶ್ ಅಂತ ತಗೊಳ್ಳಿ. ಇಲ್ಲಿ ಪೆಟ್ಟಿ ಎಕ್ಸ್ಪೆನ್ಸಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಷ್ಟಿದೆ? 950. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತಿದೆ. ಸೊ ಇಂಟ್ರೆಸ್ಟ್ ಪೇಮೆಂಟ್ ಅಂದರೆ ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಬ್ಯಾಂಕ್ ಮುಖಾಂತರ ಇಂಟ್ರೆಸ್ಟ್ ಅನ್ನೋದು ಪೇಮೆಂಟ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ SBI ಬ್ಯಾಂಕ್ ಅಂತ ಸ್ಪೇಸ್ ಬಾರ್ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಲಿಸ್ಟ್ ಆಫ್ ಲೆಡ್ಜರ್ ಅಕೌಂಟ್ ಅಂತ ಸೆಲೆಕ್ಟ್ ಆಗ್ತದೆ. ಸೆಲೆಕ್ಟ್ ಮಾಡ್ಕೊಳ್ಳಿ SBI ಬ್ಯಾಂಕು. ಸೊ ಇಲ್ಲಿ ಏನಂತ ತೋರಿಸ್ತಾ ಇದ್ದಾನೆ? ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಬ್ಯಾಂಕ್. ಇಂಟ್ರೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಪೇಯ್ಡ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಯಾವುದು? ಎಷ್ಟು? 10,500. ಎಂಟರ್ accept yes or no. ನೆಕ್ಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್. ಸೊ ರಿಸೀವ್ ಅನ್ನೋದು ಆಗ್ತಾ ಇರೋದ್ರಿಂದ ನಾವು F6 ಅಲ್ಲಿ ಹಾಕ್ಬೇಕಾಗ್ತದ. ಯಾವುದ್ರ ಮುಖಾಂತರ ರಿಸೀವ್ ಮಾಡ್ತಾ ಇರೋದು? SBI ಬ್ಯಾಂಕ್ ಮುಖಾಂತರ ರಿಸೀವ್ ಮಾಡ್ತಾ ಇರೋದ್ರಿಂದ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ರಿ. ಅಕೌಂಟಲ್ಲಿ ಎಷ್ಟಿದೆ ನೋಡಿ ಇಂಟ್ರೆಸ್ಟ್ ರಿಸೀವ್ಡ್ ಥ್ರೂ ಬ್ಯಾಂಕ್ ಅನ್ನೋದು 15,500 rupees ಇದೆ. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ 15,500 rupees. ನೆಕ್ಸ್ಟ್ ಬಂದ್ಬಿಟ್ಟು ಮೊಬೈಲ್ ವಾಸ್ ಸೋಲ್ಡ್ 50% ಪ್ರಾಫಿಟ್ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಕಂಟ್ರೋಲ್ N ಅಂತ ಮಾಡಿ ಕ್ಯಾಲ್ಕುಲೇಟರ್ ಅನ್ನೋದು ಓಪನ್ ಆಗ್ತದೆ. ಸೊ ಮೊಬೈಲ್ ಪರ್ಚೇಸ್ ಮಾಡಿರೋದು ಎಷ್ಟು? 10,000. ಸೊ ಇಲ್ಲಿ ಇಂಟು 50% ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಎಂಟರ್ ಮಾಡಿ ನಮಗೆ 5,000 rupees ಅಮೌಂಟ್ ಬಂತು ಪ್ರಾಫಿಟು. ಇಲ್ಲಿ 10,000 ಪ್ಲಸ್ 5,000 ಎಂಟರ್. ಸೊ ಇಲ್ಲಿ 15,000 ಏನದು ಮೊಬೈಲ್ ಅನ್ನೋದು ಸೇಲ್ ಅನ್ನೋದು ಮಾಡ್ತಾ ಇದ್ದಾನೆ. ಸೊ ಇದನ್ನ ಕ್ಯಾಲ್ಕುಲೇಟರ್ ಹೋಗ್ತದೆ. ಕಂಟ್ರೋಲ್ M ಅಂತ ಮಾಡಿ ಕ್ಯಾಲ್ಕುಲೇಟರ್ ಹೋಗುತ್ತೆ. ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮಗೆ ಎಷ್ಟು? 15,000 ಅಂತೇಳಿ ಆಗ್ಬೇಕಾಗ್ತದೆ. ಓಕೆ, ಈ ರೀತಿಯಿಂದ ನಾವು ಲೆಡ್ಜಸ್ ಕ್ರಿಯೇಟ್ ಮಾಡ್ಕೊಳ್ಳೋದು ಮತ್ತು ಅಕೌಂಟಿಂಗ್ ವೋಚರ್ಸ್ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ಕ್ಯಾಶ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಯಾವ ರೀತಿಯಿಂದ ರಿಸೀವ್ ಮಾಡ್ಕೋಬೇಕು, ಪೇಮೆಂಟ್ ಯಾವ ರೀತಿಯಿಂದ ಮಾಡಬೇಕು ಬ್ಯಾಂಕ್ ಮುಖಾಂತರ ಅನ್ನೋದು ಇವತ್ತಿನ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ಓಕೆ ಇವರ್ಸ್, ನಾವು ಇದನ್ನು ಬ್ಯಾಲೆನ್ಸ್ ಶೀಟ್ ಅನ್ನೋದು ನಾವು ಚೆಕ್ ಮಾಡೋಣ. B ಪ್ರೆಸ್ ಮಾಡಿ ಡೈರೆಕ್ಟಾಗಿ ನಮಗೆ ಇಲ್ಲಿ ಏನು ಬಂತು? 7,450 ಅನ್ನೋದು ಲಾಸ್ ಅನ್ನೋದು ಬಂದಿದೆ. ಈ ಕಡೆ ಬಂದರೆ ಪ್ರಾಫಿಟ್ ಇರ್ತದೆ, ಈ ಕಡೆ ಬಂದರೆ ಲಾಸ್. ಅಂದರೆ ಲಾಸ್ ಇದು ಪ್ರಾಫಿಟ್. ಓಕೆ ಇವರ್ಸ್, ಸೊ ಇದು Alt F1 ಮಾಡೋದ್ರಿಂದ ನಿಮಗೆ ಡೀಟೇಲ್ಸ್ ಆಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಮಿಸ್ಟರ್ ಗೋಪಾಲ್ ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ? 1,25,000. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? ನಮಗೆ 75,000. ಅದು ಬ್ಯಾಂಕಲ್ಲಿ ಡೈರೆಕ್ಟಾಗಿ ಸ್ಟಾರ್ಟಿಂಗ್ ಲೆಡ್ಜಸ್ ಕ್ರಿಯೇಟ್ ಮಾಡಬೇಕಾದಾಗ ಅಲ್ಲಿ ನಾವು ಹಾಕಿರುವಂಥ ಅಮೌಂಟ್ ಇದು ಕರೆಂಟ್ ಲೈಬಿಲಿಟೀಸಲ್ಲಿ ಬರುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್ ಅನ್ನೋದು ಏನಾಗ್ತಿದೆ ಇಲ್ಲಿ? ಸೊ ಈ ಫಿಕ್ಸ್ಡ್ ಅಸೆಟ್ಟು ಈ ಬ್ಯಾಲೆನ್ಸ್ ಶೀಟಿಗೆ ಯಾವುದೇ ರೀತಿ ಅನ್ನೋದು ಈ ಅಮೌಂಟ್ ಅನ್ನೋದು ಇದಕ್ಕೆ ಈ ಬ್ಯಾಲೆನ್ಸ್ ಶೀಟ್ಗೆ ಡಿಸ್ಪ್ಲೇ ಅನ್ನೋದು ಆಗೋದಿಲ್ಲ. ಇದಕ್ಕೆ ಕ್ಯಾಲ್ಕುಲೇಷನ್ ಎಡಿಷನ್ ಅನ್ನೋದು ಆಗೋದಿಲ್ಲ. ಇದು ಒಂದು ಸಪ್ರೇಟ್. ಯಾಕಪ್ಪ ಅಂದರೆ ಇದು ಫಿಕ್ಸ್ಡ್ ಅಸೆಟ್. ಹಾಗಾಗಿ ಫಿಕ್ಸ್ಡ್ ಅಸೆಟಲ್ಲಿ ನಮಗೆ ಅಕಸ್ಮಾತ್ತಾಗಿ ಪರ್ಚೇಸ್ ಮಾಡಿದ್ರೆ ಅದರಲ್ಲೇ ತೋರಿಸುತ್ತೆ, ಸೇಲ್ಸ್ ಅನ್ನು ಮಾಡಿದ್ರೆ ಅಷ್ಟೇ ಅದರಲ್ಲೇ ತೋರಿಸುತ್ತೆ. ನೋಡಿ ಇವರ್ಸ್, ಮೊಬೈಲ್ ಒಂದು ಪರ್ಚೇಸ್ ಮಾಡಿದ್ವಿ, ಸೇಮ್ 15,000 ಏನೋ ಮಾಡಿದ್ವಿ. ಹಂಗಾಗಿ ಇಲ್ಲೇ ಟ್ರಾನ್ಸಾಕ್ಷನ್ ತೋರಿಸುತ್ತೆ. ಯಾವುದೇ ರೀತಿ ಅನ್ನೋದಕ್ಕೆ ಇದಕ್ಕೆ ಎಫೆಕ್ಟ್ ಅನ್ನೋದು ಬರೋದಿಲ್ಲ. ಸೊ ಕೀವರ್ಸ್, ಸೊ ಇಲ್ಲಿ ನೋಡ್ತಾ ಇರ್ಬೋದು ಕರೆಂಟ್ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಕ್ಲೋಸಿಂಗ್ ಸ್ಟಾಕ್, ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, ಬ್ಯಾಂಕ್ ಅಕೌಂಟ್ನಾಗ ಎಷ್ಟಿದೆ ಎಂಬುದು ಈ ರೀತಿಯಿಂದ ಚೆಕ್ ಮಾಡ್ಬೋದು. ಇದು ಸಪ್ರೇಟಾಗಿ ನಾವು ಚೆಕ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಾಗಿದೆ? 7,400 ಲಾಸ್ನಲ್ಲಿದೆ. ಸೊ ಓಕೆ ವ್ಯೂವರ್ಸ್, ಸೊ ಈಗ ನಾವು
ಬ್ಯಾಲೆನ್ಸ್ ಅನ್ನೋದು ಸಾರಿ ಏನಪ್ಪ ಅಂತಂದ್ರೆ ಬ್ಯಾಂಕ್ನಾಗ ಎಷ್ಟಿದೆ, ಕ್ಯಾಶ್ ನಮ್ಮ ಕೈಯಲ್ಲಿ ಎಷ್ಟಿದೆ ಎಂಬುದು ಚೆಕ್ ಮಾಡಬೇಕಾದ್ರೆ ಫಸ್ಟ್ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ರಿ. ಎಸ್ಕೇಪ್ ಮಾಡಿದ ನಂತರ ಡಿಸ್ಪ್ಲೇ ಹತ್ರ ಬನ್ನಿ. ಇಲ್ಲಿ ಅಕೌಂಟ್ಸ್ ಬುಕ್ ಅಂತ ತಗೊಳ್ಳಿ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಂತಿದೆ ನೋಡಿ. ಕ್ಯಾಶ್ ಎಷ್ಟಿದೆ, 1,24,050 rupees. ನೆಕ್ಸ್ಟು ಬ್ಯಾಂಕ್ನಾಗ ಎಷ್ಟಿದೆ ನೋಡಿ, 28,500 rupees. ಈ ರೀತಿಯಿಂದ ನಾವು ಕ್ಯಾಶನ್ನ ಚೆಕ್ ಮಾಡ್ಬೋದು. ಬ್ಯಾಂಕ್ನಾಗ ಎಷ್ಟಿದೆ ಅನ್ನೋದು ಈ ರೀತಿಯಿಂದ ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋದ್ರಿಂದ ಈ ರೀತಿ ನಾವು ಚೆಕ್ ಮಾಡ್ಬೋದು. ಓಕೆ ವ್ಯೂವರ್ಸ್, ಈ ರೀತಿ ನಾವು ಲೆಡ್ಜರ್ಸ್ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಕ್ಲಾಸ್ ನಂಬರ್ 9 ನಾವು ತಿಳ್ಕೊಂಡಿದ್ದೀವಿ. ಓಕೆ ವ್ಯೂವರ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಬಸವ ಐ.ಟಿ.ಐ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬಸವ ಐ.ಟಿ.ಐ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾನೆ ಇರ್ತವೆ. ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೋ ಮಚ್.